ಎಸ್, ರೈತರ 10 ಹಲವು ಸಮಸ್ಯೆ ಮತ್ತು ಬೇಡಿಕೆಗಳಿದ್ದು ಇವುಗಳ ಶಾಶ್ವತ ಪರಿಹಾರಕ್ಕೆ ಒತ್ತಾಯಿಸಿ ತಹಸೀಲ್ದಾರ್ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಇದೇ ತಿಂಗಳು 27ನೇ ತಾರೀಕು ಸೋಮವಾರದಂದು ನಂಜನಗೂಡು ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಬಾರುಕೋಲು ಚಳುವಳಿ ಸೇರಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ತಿಳಿಸಿದ್ದಾರೆ. ಹುಲ್ಲಹಳ್ಳಿ ರಸ್ತೆಯ ಎಪಿಎಂಸಿ ಸಭಾಂಗಣದಲ್ಲಿ ಸಂಘದ ಇತರೆ ಪದಾಧಿಕಾರಿಗಳು ಮತ್ತು ರೈತರೊಂದಿಗೆ ಸಭೆ ನಡೆಸಿ ಅವರು ಮಾತನಾಡಿದರು. ನಂಜನಗೂಡು ತಾಲೂಕಿನಲ್ಲಿ ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ. ತಾಲೂಕಿನ ವರುಣಾ ಕ್ಷೇತ್ರದ ಚಿಕ್ಕಯ್ಯನ ಛತ್ರ, ಕವಲಂದೆ ಸೇರಿ ಇನ್ನಿತರೆ ಹೋಬಳಿಗಳಲ್ಲಿ ಬಗರುಕುಂ ಸಾಗುವಳಿದಾರರ ಕಷ್ಟ ಕೇಳೋರಿಲ್ಲದಂತಾಗಿದೆ. ತಹಸೀಲ್ದಾರ್ ರೈತರ ಕೈಗೆ ಸಿಗುತ್ತಿಲ್ಲ. ಇವರಿಂದ ರೈತರ ಸಮಸ್ಯೆಯನ್ನ ಸ್ಪಂದಿಸಲು ಆಗುತ್ತಿಲ್ಲ. ಬಗರುಕುಂ ಸಾಗುವಳಿದಾರರ ಜಮೀನನ್ನ ಇದುವರೆಗೂ ಸಕ್ರಮ ಮಾಡಲು ಸಾಧ್ಯವಾಗಿಲ್ಲ. ಈ ವಿಚಾರದಲ್ಲಿ ತಹಸೀಲ್ದಾರ್ ಕುಂಟು ನೆಪಗಳನ್ನ ನೀಡುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಗಳ ಆಡಳಿತ ಸಂಪೂರ್ಣ ನೆಲ ಕಚ್ಚಿದೆ. ಈ ಸ್ವತ್ತುಗಳು ಆಗುತ್ತಿಲ್ಲ. ಈ ಸ್ವತ್ತಿಗೆ ಲಂಚ ನೀಡಬೇಕಿದೆ. ಹಲವು ಹಳ್ಳಿಗಳಲ್ಲಿ ವಿದ್ಯುತ್ ದೀಪ, ನೈರ್ಮಲ್ಯ ಸೇರಿ ಮೂಲ ಸೌಕರ್ಯಗಳು ಮರೆಯಾಗಿ ಹೋಗಿವೆ. ರೈತರ ಈ ಎಲ್ಲ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಇವುಗಳ ಪರಿಹಾರಕ್ಕೆ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು ಇದೇ ತಿಂಗಳು 27ನೇ ತಾರೀಕು ಸೋಮವಾರದಂದು ಬೃಹತ್ ಹೋರಾಟ ನಡೆಸುತ್ತಿರುವುದಾಗಿ ತಿಳಿಸಿದ್ರು. ಈ ಸಂದರ್ಭ ಸಂಘದ ತಾಲೂಕು ಅಧ್ಯಕ್ಷ ಸತೀಶ್ ರಾವ್, ಹಾಲ್ಯ ನಂಜುಂಡೇಗೌಡ, ಬಂಗಾರಸ್ವಾಮಿ, ರೇಖಾ ಸೇರಿದಂತೆ ಸಂಘದ ಇನ್ನಿತರೆ ಪದಾಧಿಕಾರಿಗಳು ಮತ್ತು ರೈತರುಗಳು ಭಾಗವಹಿಸಿದ್ದರು. ಇದೇ 27ನೇ ತಾರೀಕು ಸೋಮವಾರ ನಂಜನಗೂಡು ತಾಲೂಕಿನ ರೈತರ ವಿವಿಧ ಸಮಸ್ಯೆಗಳನ್ನ ಇಟ್ಕೊಂಡು ಬೃಹತ್ ಪ್ರತಿಭಟನೆ ಮಾಡಬೇಕು ಹೇಳಿ ನಂಜನಗೂಡು ತಾಲೂಕಿನಾದ್ಯಂತ ನಂಜನಗೂಡು ತಾಲೂಕಿಗೆ ವರುಣಾ ಕ್ಷೇತ್ರದ ಚಿಕ್ಕಯ್ಯ ಛತ್ರ, ಹಳ್ಳಿಗೆರೆ, ಕವಲಂದೆ ಹೋಬಳಿ ಭಾಗಗಳು ಸೇರ್ತವೆ. ಮತ್ತು ನಂಜನಗೂಡು ತಾಲೂಕಿನಲ್ಲಿ ಎಲ್ಲ ಹೋಬಳಿಗಳು ನಮ್ಮ ಬಗರುಕುಂ ಸಾಗುವಳಿದಾರ ಏನು ಬಗರುಕುಂ ಅಂದರೆ ಅಕ್ರಮವಾಗಿ ಜಮೀನು ಗೊತ್ತಿರೋ ಹಾಗೆ ಸಕ್ರಮ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಅದು ಸರಿಯಾಗಿ ಆಯ್ತಾ ಅನ್ನೋದು ಮೊದಲನೇ ಸಮಸ್ಯೆ. ಮತ್ತು ಸಾಮಾನ್ಯವಾಗಿ ಎಲ್ಲ ಕಡೆ ಕೇಳ್ಬೋತಾ ಇರೋದೇನಪ್ಪ ಅಂದರೆ ತಹಸೀಲ್ದಾರು ಸಾಮಾನ್ಯ ರೈತರ ಕೈಗೆ ಸಿಗ್ತಾ ಇಲ್ಲ. ಬೆಳಿಗ್ಗೆ ಸಾಯಂಕಾಲ ಗಂಟೆ ಆಫೀಸಲ್ಲೇ ಇರಲ್ಲ. ವಾರಾಂಗಟ್ಟಲೆ ಆಯ್ತಾರೆ, ನೋಡೋಕ್ಕೆ ಸಾಯಂಕಾಲದ ಹೊತ್ತು ಮಾತ್ರ ಸಿಗ್ತಾರೆ. ಇನ್ನೊಂದ್ರ ಬಗ್ಗೆ ನಮ್ಮ ಸಂಘಟನೆಗೆ ಸಾಕಷ್ಟು ದೂರುಗಳು ಬಂದಿದೆ. ಸಾಮಾನ್ಯ ಈ ಒಂದು ವರುಣಾ ಕ್ಷೇತ್ರ ಮತ್ತು ನಂಜನಗೂಡು ಕ್ಷೇತ್ರದಲ್ಲಿ ಸಾಮಾನ್ಯ ಜನರಿಗೆ ಸಿಗದೆ ಹೋದಂಥ ತಹಸೀಲ್ದಾರರು ಯಾವ ರೀತಿ ಸಾಮಾಜಿಕವಾಗಿ ರೈತರನ್ನ ಆರ್ಥಿಕವಾಗಿ ಕಟ್ಟಕ್ಕೆ ಸಾಧ್ಯ ಇದೆ, ಅವ್ರ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು ಎರಡನೇ ವಿಚಾರ. ಮತ್ತು ಬಗರುಕುಂ ಸಾಗುವಳಿ ಆಗಿರೋಂಥ ಜಮೀನುಗಳನ್ನ ಇದುವರೆಗೆ ಎಲ್ಲೂ ಸಕ್ರಮ ಮಾಡೋದು. ಇದು ಯಾರು ದುರಸ್ತು ಮಾಡಿ ಕುಡಿ ಅಂತಂದು ಒಂದು ಕಡೆ ಕಟ್ಟಂಬಲ್ಲಿ ಹೇಳಿದ್ರೆ ಅದು ದುರಸ್ತು ಮಾಡೋಕ್ಕೆ ಅಲ್ಲಿ ಫೈಲ್ ಸಿಗ್ತಾ ಇಲ್ಲ, ಅಲ್ಲಿ ಎಂಜಾಯ್ಮೆಂಟ್ ಸರಿ ಇಲ್ಲ. 150 ರೈತರ ಸಬು ಬೀಳ್ಕೊಂಡು ಇದು ದುರಸ್ತು ಆಗುತ್ತೆ. ಮತ್ತು ಗ್ರಾಮ ಪಂಚಾಯತ್ಗಳಂತೂ ಹೇಳಕ್ಕೆ ಹೆಸರಿದಂಗೆ ಗ್ರಾಮ ಪಂಚಾಯತ್ ಆಡಳಿತ ಮತ್ತು ತಾಲೂಕ್ ಪಂಚಾಯತಿ ಒಂದು ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಬದುಕಿದ್ದ ಅಂತ ಹುಟ್ಟಬೇಕು ಅನ್ನೋ ಮಟ್ಟಕ್ಕೆ ಹಾಳಾಗಿರೋಂಥದ್ದು. ಈ ಸ್ವತ್ತು ಆಯ್ತಲ್ಲ ಎಲ್ಲ ಪಂಚಾಯತಿಗಳು, ಈ ಸ್ವತ್ತುಗಳಾಯ್ತಾ ಇಲ್ಲ. ಈ ಸ್ವತ್ತು ಕೊಡೋಕೆ ಲಂಚ, ಒಬ್ಬೊಬ್ಬರಿಗೆ ಹಳ್ಳಿಗಳಲ್ಲಿ ಒಬ್ಬರನ್ನ ಉಳಿಯಾಕ ಅಂತ ಕೆಲಸ ಮಾಡೋಂಥದ್ದು. ಮತ್ತು ನೈರ್ಮಲ್ಯ ಇಲ್ಲ, ಬಟ್ಲು ಎತ್ತವರಿಲ್ಲ, ಲೈಟ್ ಹಾಕೋದಿಲ್ಲ. ಈ ಥರದ ಪರಿಸ್ಥಿತಿಗಳು ಹಳ್ಳಿಗಳನ್ನ ನೈರ್ಮಲ್ಯವನ್ನು ಕೆಡಿಸ್ತಾ ಇರೋಂಥದ್ದು. ಇದು ಇಲ್ಲೇ ನಡೀತಾ ಇದೆ. ಇಂಥ ಒಂದು ವಿಚಾರಗಳ ಬಗ್ಗೆ ಮಾತಾಡೋದು. ಮತ್ತು ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗುತ್ತೆ. ಕಾಡು ಪ್ರಾಣಿಗಳಿಂದ ಒಂದು ರೈತರ ಜೀವ ಹಾನಿ ಆದರೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ನಮಗೆ ಭಾಳ ವರ್ಷದಿಂದ ಹೋರಾಟ ಇದೆ. 5ರಿಂದ 15 ಲಕ್ಷ ನರಸೀಪುರದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ BJP ಸರ್ಕಾರ ಇದ್ದಾಗ 5 ಲಕ್ಷದಿಂದ 15,000 ರೂಪಾಯಿ ಒಂದು ಪ್ರಾಣ ಹಾನಿ ಕೂಡ ಆಗ್ತಾ ಇತ್ತು. ಕನಿಷ್ಠ 1 ಕೋಟಿ ರೂಪಾಯಿ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಮತ್ತು ಮೊನ್ನೆ ಮಳೆ ಬೀಳ್ತು, ಹಳ್ಳಿಗಳಲ್ಲಿ ಸಾಕಷ್ಟು ಮನೆಗಳು ಬೀಳೋಗಿರ್ತಾ ಇದ್ವಿ. ಎಲ್ಲ ಪ್ರತಿಭಟನೆ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಂಜನಗೂಡಿನ ಅಂಬೇಡ್ಕರ್ ಸರ್ಕಲಿಂದ ಎತ್ತಿನಗಾಡಿ, ಟ್ರ್ಯಾಕ್ಟ್ರು, ಬೈಕ್ಗಳು ಮತ್ತು ಕಾಲ್ನಡಿಗೆ ಜಾಥಾದ ಮುಖಾಂತರ ಏನು ನಿದ್ದೆ ಮಾಡ್ತಾ ಇರೋಂಥ ತಾಲೂಕು ಆಡಳಿತವನ್ನು ಎಚ್ಚರಿಸೋಕ್ಕೆ ಈ ರೈತ ಕೂಡ ಅವತ್ತು ಎದ್ದು ಬರ್ತಾ ಇರೋಂಥದ್ದು.
ಯಾರು ಸತ್ತಂಗೆ ಇದ್ದವ್ರಿಗೆ ಇಲ್ಲಿ ಅವಕಾಶ ಇಲ್ಲ. ಇಲ್ಲೇನಿದ್ರು ಜನರಿಗೆ ಕೆಲಸ ಮಾಡೋರಿಗೆ, ರೈತರಿಗೆ ಕೆಲಸ ಮಾಡೋರಿಗೆ ಮಾತ್ರ ಇಲ್ಲಿ ನಂಜನಗೂಡಿನಲ್ಲಿ ಅಧಿಕಾರಿಗೆ ಹೋಗಲ್ಲ. ನೀವೇನಾದ್ರು ವಿದ್ಯೆ ಮಾತ್ರ ಮನಿ ಕಂಡು ಆಟ ಆಡ್ಕೊಂಡು ಸಂಬಳ ತಗೋಯ್ತೀರಿ ಅನ್ನೋದಾದ್ರೆ ನೀವು ಇಲ್ಲಿಂದ ತೊಲಗಿ ಅಂತ ಹೇಳಿ ಅವತ್ತು ಬಾರ್ಕೋಡ್ ಚಳವಳಿಯನ್ನು ಮಾಡಬೇಕು ಅಂತ ಹೇಳಿ ನಾವು ಇವತ್ತು ತೀರ್ಮಾನ ಮಾಡ್ತೀವಿ. ಇನ್ನೂ ಸಾಕಷ್ಟು ಹಳ್ಳಿಗಳ ವಿಚಾರ ಇದೆ, ಇನ್ನು ಏನೇನು ಸಮಸ್ಯೆಗಳೈತೆ ಅದನ್ನೊಂದು ಪಟ್ಟಿ ಮಾಡಿ ಅವತ್ತು ದೊಡ್ಡ ಮಟ್ಟದ ಬಾರ್ಕೋಡ್ ಚಳವಳಿಯನ್ನು ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಮತ್ತೆ ನಿರುದ್ಯೋಗಿ ಯುವತಿಯರಿಗೆ ಕೆಲಸ ಸಿಗ್ತಾ ಇಲ್ಲ. ಇಲ್ಲಿ ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾ ಐತೆ, ತಾಂಡಿ ಇಂಡಸ್ಟ್ರಿಯಲ್ ಏರಿಯಾ ಐತೆ, ಅರಕನಹಳ್ಳಿ ಮತ್ತು ಎಬ್ಬಿಯ ಕಟ್ಕೋಳ ಕಾಟ್ಕಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ನಂಜನಗೂಡು ಇಂಡಸ್ಟ್ರಿಯಲ್ ಏರಿಯಾ ಐತೆ. ಮತ್ತು ಈಗ ನಮ್ಮ ನಂಜನಗೂಡು ಪಕ್ಕ ಮುದ್ದಳ್ಳಿ ಎಲ್ಸಿಗೆರೆ ಭಾಗದ ಸರ್ವೆ ನಂಬರ್ಗಳನ್ನು ಕೂಡ ತಗೊಂಡು ಅಲ್ಲೂ ಕೂಡ KIDB ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಈಗಾಗಲೇ KIDB ಆಗಿರೋ ಜಾಗದಲ್ಲಿ ನಮ್ಮ ಸ್ಥಳೀಯ ಯುವಕ ಯುವತಿಯರಿಗೆ ಕಾಯಂ ಉದ್ಯೋಗ ಕೊಡೋಕ್ಕೆ ಸಂಪೂರ್ಣ ವಿಫಲ ಆಗಿರುವಂಥದ್ದು. ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಯುವಕರಿಗೋಸ್ಕರ, ಯುವತಿಯರಿಗೋಸ್ಕರ, ರೈತರಿಗೋಸ್ಕರ, ಅಸ್ಪೃಶ್ಯರಿಗೋಸ್ಕರ, ದಲಿತರಿಗೋಸ್ಕರ, ಕಾರ್ಮಿಕರಿಗೋಸ್ಕರ ಬೃಹತ್ ದೊಡ್ಡ ಪ್ರತಿಭಟನೆ ನಾವು 27ನೇ ತಾರೀಕು ಮಾಡ್ತೀವಿ ಅಂತ ಹೇಳಿ